ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಾನಿವತ್ತು ನಿಮಗೊಂದು ಡಿಫ್ರೆಂಟ್ ಆದಂತಹ ಗೊಜ್ಜನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಗೊಜ್ಜಿನ ರೆಸಿಪಿ ನನ್ನ ಓನರ್ ರೆಸಿಪಿ, ನಾನೇ ಮಾಡಿರುವಂಥದ್ದು. ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದೆ. ನಾನು ಹಲಸಿನ ಬೇಳೆಯಿಂದ ಗೊಜ್ಜನ್ನು ಮಾಡಿದ್ದೆ. ಮೊದಲು ಹಲಸಿನ ಬೇಳೆಯನ್ನು ಒಂದು ಕಲ್ಲಿನಿಂದ ಜಪ್ಕೋತಾ ಇದ್ದೀನಿ. ಇದರಿಂದ ಸಿಪ್ಪೆಯನ್ನು ಸುಲಭವಾಗಿ ಸುಲಿಲಿಕ್ಕೆ ಬರುತ್ತೆ. ಯಾವುದಾದ್ರೂ ಭಾರವಾದ ವಸ್ತುವಿನಿಂದ ಜಪ್ಪಿದರೆ ಈಸಿಯಾಗಿ ಸಿಪ್ಪೆಯನ್ನು ಸುಲಿಬೋದು. ಸಿಪ್ಪೆ ಸುಲಿಯೋದಕ್ಕೆ ನಾವು ಕಷ್ಟ ಅಂತ ಜಾಸ್ತಿ ಯೂಸ್ ಮಾಡದೇ ಇರ್ತೀವಿ. ಹಲಸಿನ ಬೇಳೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾನು ಆಲ್ರೆಡಿ ನನ್ನ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಬರ್ತೀನಿ ಹಲಸಿನ ಬೇಳೆ ಯಾವ ತರಹ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ ಅಂತ. ಹಲಸಿನ ಬೇಳೆನಲ್ಲಿ ಜಾಸ್ತಿಯಾಗಿ ಕ್ಯಾಲ್ಸಿಯಂ ಅಂಶ ಇರುತ್ತೆ, ಹಾಗೆಯೇ ಜಾಸ್ತಿ ಪ್ರೋಟೀನ್ ಕೂಡ ಇರುತ್ತೆ. ಎಲ್ಲ ಬೇಳೆಕಾಳುಗಳಿಗಿಂತ ಜಾಸ್ತಿ ಆದಂಥ ಪ್ರೋಟೀನು ಹಲಸಿನ ಬೇಳೆನಲ್ಲಿ ಇರುತ್ತೆ. ನಮ್ಮ ದೇಹದ ರಕ್ತ ಪರಿಚಲನೆಯನ್ನು ಚೆನ್ನಾಗಿ ಮಾಡುತ್ತೆ ಇದು. ಇದರಿಂದ ಹಾರ್ಟ್ ಪೇಷಂಟ್ಗಳನ್ನು ಕೂಡ ಒಳ್ಳೆಯದು ಇದು. ಆದರೆ ಕೆಲವೊಬ್ಬರು ಗ್ಯಾಸ್ ಆಗಿಬಿಡುತ್ತೆ ಅಂತ ಜಾಸ್ತಿ ಯೂಸ್ ಮಾಡಲ್ಲ. ಯಾವ ತರಹ ಗ್ಯಾಸ್ ಆಗದೆ ಇರೋ ತರಹ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತ ನಾನಿಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಒಂದು ಹಲಸಿನ ಬೇಳೆನೂ ವೇಸ್ಟ್ ಮಾಡ್ದೇ ಅದರಿಂದ ನಮ್ಮ ಆರೋಗ್ಯಕ್ಕೆ ಪೂರಕವಾದ ಅಂಶಗಳನ್ನು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಈ ಗೊಜ್ಜು ಇದು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿ ಇದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ನು. ನಾನಿವಾಗ ಸಿಪ್ಪೆ ತೆಗೆದಂಥ ಹಲಸಿನ ಬೇಳೆಗಳನ್ನು ಚೆನ್ನಾಗಿ ತೊಳೆದುಕೊಂಡು ನೀರು ಹಾಕಿ ನಾನು ಇದನ್ನು ಒಂದು 6 ವಿಷಲ್ ಕುಕ್ಕರ್ನಲ್ಲಿ ಬೇಯಿಸ್ಕೊತೀನಿ. ಯಾಕೆಂದರೆ ಇದು 2-3 ವಿಷಲ್ಗೆಲ್ಲ ಬೇಯಲ್ಲ, ಒಂದು 6 ವಿಷಲ್ ಆದರೂ ಬೇಯಿಸ್ಕೊಳ್ಬೇಕು. ಬೆಂದಂಥ ಹಲಸಿನ ಬೇಳೆನ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನಾನು ಒಂದು 2 ಕಪ್ನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸು ಅಂದರೆ ಒಣಗಿರುವಂಥ ಸೂಜಿ ಮೆಣಸನ್ನು ಹಾಕಿದ್ದೀನಿ. ಹಸಿ ಮೆಣಸಾದ್ರೂ ಹಾಕ್ಕೊಳ್ಬೋದು. ಹಾಗೆ ಶುಂಠಿಯನ್ನು ಹಾಕಿದ್ದೀನಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕಿದ್ದೀನಿ. ಸ್ವಲ್ಪ ಮೊಸರನ್ನು ಹಾಕಿ ನಾನು ರುಬ್ಕೋತಾ ಇದ್ದೀನಿ. ನೀರನ್ನು ಸೇರಿಸ್ಬಾರ್ದು. ಮೊಸರು ಹಾಕಿ ಒಂದು 2 ಸೌಟ್ನಷ್ಟು ಮೊಸರು ಹಾಕಿ ರುಬ್ಕೊಂಡೆ. ನಂತರ ಒಗ್ಗರಣೆಗೆ 2 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡೆ. ಇದಕ್ಕೆ ಬೇರೆ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆನೇ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಆಮೇಲೆ ಉದ್ದಿನಬೇಳೆ, ಸಾಸಿವೆ ಮತ್ತು ಹಾಗೆ ನಾನು ಬೆಳ್ಳುಳ್ಳಿಯನ್ನು ಜಾಸ್ತಿ ಹಾಕಿದ್ದೀನಿ. ಯಾಕೆಂದರೆ ಬೆಳ್ಳುಳ್ಳಿನೂ ಕೂಡ ಗ್ಯಾಸ್ ಆಗದೆ ಇರುವಂತೆ ತಡೆಗಟ್ಟುತ್ತೆ ಅಂತ. ಇಲ್ಲಾಂದರೆ ಕೆಲವೊಬ್ಬರಿಗೆಲ್ಲ ಹೊಟ್ಟೆ ಉಬ್ಬರಿಸುತ್ತೆ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ನಾನು ಸೇರಿಸಿದ್ದೀನಿ. ಹಾಗೆ ಇಲ್ಲಿ ನಾನು ಹಸಿಮೆಣಸನ್ನು ಫ್ಲೇವರಿಗೋಸ್ಕರ ಹಾಕಿದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಒಗ್ಗರಣೆಗೆ ಹಾಕಿದ್ದೀನಿ. ಅರಿಶಿಣವನ್ನು ಕಲರ್ಗೋಸ್ಕರ ಹಾಕಿದೆ. ಕರಿಬೇವನ್ನು ಕೂಡ ಫ್ಲೇವರಿಗೆ ಹಾಕಿದ್ದೀನಿ. ಹಾಕಿ ನಾನಿಲ್ಲಿ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡೆ. ಈ ಒಗ್ಗರಣೆ ಪೂರ್ತಿ ತಣ್ಣಗಾದ ನಂತರ ನಾನು ಮೊದಲೇ ಮಾಡಿಕೊಂಡಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ನಾವು ಮೊದಲೇ ಮೊಸರನ್ನು ಹಾಕಿರೋದ್ರಿಂದ ತುಂಬ ಹುಳಿ ಏನು ಬೇಕಾಗಲ್ಲ. ನಾನು ಇವಾಗ 1 ಚಮಚದಷ್ಟು ಲಿಂಬು ರಸವನ್ನು ಫ್ಲೇವರ್ಗೋಸ್ಕರ ಹಾಕಿದ್ದೀನಿ. ಸ್ವಲ್ಪ ಲಿಂಬು ರಸದ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇವಾಗ ನೋಡಿ ರೆಡಿ ಆಗಿಬಿಡ್ತು ಹಲಸಿನ ಬೀಜದ ಗೊಜ್ಜು. ಇದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಯಾವುದರಿಂದ ಮಾಡಿರುವಂತಹ ಗೊಜ್ಜು ಅಂತಲೇ ಗೊತ್ತಾಗಲ್ಲ, ಆ ಥರ ಇರುತ್ತೆ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ